ಫಕೀರ್ ಲೇಔಟ್ನ ಜನರ ಬದುಕು ನಿಜಕ್ಕೂ ಬೀದಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು. ದೃಶ್ಯಾವಳಿಗಳಲ್ಲಿ ನೋಡ್ಬೋದು ನೀವೀಗ. ಇಲ್ಲಿನ ಜನ ಎಲ್ಲರೂ ಸೇರಿ ಒಂದೇ ಕಡೆ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹೇಗಾದರೂ ಮಾಡಿ ಬದುಕನ್ನು ನಡೆಸಬೇಕು ಅನ್ನೋ ದೃಷ್ಟಿಯಿಂದ ದಾಲನ್ನು ತಯಾರು ಮಾಡ್ತಾ ಇದ್ದಾರೆ. ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ನೀವೀಗ. ಸೊ ಒಟ್ಟಾರೆ ಎಲ್ಲರೂ ಜನ ಸುಮಾರು 1000ಕ್ಕೂ ಅಧಿಕ ಜನ ಈ ಎರಡು ಲೇಔಟಿಂದ ಇದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಊಟದ ಆಹಾರದ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಇಲ್ಲೇ ಊಟಕ್ಕೆ ಬರ್ತಾರೆ. ಸುಮಾರು 1000 ಜನ ಇದೆರಡು ಲೇಔಟಿಂದ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅವರೆಲ್ಲರಿಗೂ ಕೂಡ ಊಟ ಇಲ್ಲೇ ಪ್ರಿಪೇರ್ ಆಗುತ್ತೆ. ಈಗ ಮಧ್ಯಾಹ್ನ ಆಗ್ತಾ ಇರೋದ್ರಿಂದ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಮನೇಲಿದ್ದ ಎಲ್ಲ ವಸ್ತುಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಮನೇಲಿದ್ದ ಎಲ್ಲ ವಸ್ತುಗಳನ್ನು ಕಳ್ಕೊಂಡಿದ್ದ ಸಂದರ್ಭದಲ್ಲಿ ಕೇವಲ ಒಂದೆರಡು ಮೂರು ಪಾತ್ರೆಗಳ ಮೂಲಕ ಇಡೀ ಲೇಔಟ್ನಲ್ಲಿ ಇರುವಂಥ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನೀರು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಇಲ್ಲಿ ಬೆಂಕಿಯನ್ನು ಹಾಕಿ ಸೌದೆ ಒಲೆಯನ್ನು ನಿರ್ಮಾಣ ಮಾಡಿಕೊಂಡು ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಕೇವಲ 2-3-4 ಪಾತ್ರೆಗಳನ್ನು ಇಟ್ಕೊಂಡು ಇಡೀ ಲೇಔಟ್ನ ಜನರಿಗೆ ಇಲ್ಲಿಂದನೇ ಸರಬರಾಜಾಗುತ್ತೆ. ಇಲ್ಲಿಂದನೇ ವ್ಯವಸ್ಥೆ ಎಲ್ಲ ಆಗುತ್ತೆ, ಊಟದ ವ್ಯವಸ್ಥೆ. ಇಲ್ಲಿ ಇದ್ದಂಥ ಮಹಿಳೆಯರೇ ಎಲ್ಲರೂ ಕೂಡ ಸೇರಿಕೊಂಡು ಅಡುಗೆಯನ್ನು ಮಾಡಿ ಊಟವನ್ನು ಬಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಊಟಕ್ಕೂ ಕೂಡ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಮನೆಯನ್ನು ಕಳ್ಕೊಂಡು ಬೀದಿಗೆ ಬಿದ್ದಂಥ ಜನ ಹೇಗಾದರೂ ಮಾಡಿ ಬದುಕನ್ನು ನಡೆಸಬೇಕಲ್ಲ ಅನ್ನುವ ದೃಷ್ಟಿಯಿಂದ ಇದೇ ಲೇಔಟ್ನಲ್ಲಿ ಇದ್ದು ಇಲ್ಲಿನೇ ತಮ್ಮ ಬದುಕಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಬದನೆಕಾಯಿ, ಈರುಳ್ಳಿ, ಹಾಗೆ ಕೋಸು, ಈ ರೀತಿಯ ಐಟಮ್ಗಳನ್ನು, ಟೊಮೊಟೊ ಇವೆಲ್ಲವನ್ನು ಬಳಸಿ ಇಲ್ಲೇ ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಜನ ಇಲ್ಲಿ ಅವರವರೇ ಎಲ್ಲರೂ ವಾಲಂಟ್ರಿಯಾಗಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಬಂದು ತಮ್ಮ ಆಹಾರವನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಡೆ ಮಕ್ಕಳು ತಮ್ಮ ಬುಕ್ಕನ್ನು ಕಳ್ಕೊಂಡಿದ್ದಾರೆ, ಬಟ್ಟೆಯನ್ನು ಕಳ್ಕೊಂಡಿದ್ದಾರೆ, ಜೀವನವನ್ನು ಕಳ್ಕೊಂಡಿದ್ದಾರೆ. ಮನೇಲಿದ್ದ ಎಲ್ಲ ವಸ್ತುಗಳನ್ನು, ಸರ್ವಸ್ವವನ್ನು ಕೂಡ ಕಳೆದುಕೊಂಡು ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿನ ಮಹಿಳೆಯರು ಇದ್ದಾರೆ, ಅವ್ರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಊಟಕ್ಕೆಲ್ಲ ಹೆಂಗೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀರಿ? ಇಲ್ಲಿ ನೀವೇ ಮಾಡ್ಕೊಳ್ತಿದ್ದೀರಾ? ನೀವೇ ಮಾಡ್ತೀರಾ? कन्नड़ा जरा हिंदी हिंदी अस्सलाम वालेकुम। हमें कम से कम करके बोला तो 30-8 साल से इधर जिंदगी कर रहे हैं। करने के बाद क्या होगा, ये प्रेमा स्कूल जो है ना, ये हमारे तरफ से शुरू होगा। और ये उर्दू स्कूल पहले खबरस्तान नहीं था इधर गरीब से गरीबों से भी गरीब आदमी है सो एरिया है। कम से कम 28 साल से इधर जिंदगी बसल करे। तो ये पहले गोमाल जगह बोल के हमने मालूम था। इधर झोपड़ी लगाने वाले झोपड़ी लगाए, घर बनाने वाले घर बना रहे। 28 साल से इधर है। हमारे पास पक्का सबूत क्या है, तो घरा के सैना बना दिए, उसके बाद में मीटर फिट कर दिए, उसके बाद में पैन कार्ड है, आधार कार्ड है, वोट कार्ड है, और क्या है, कूपन है चावल का। ये पूरा भी 12 आइटम बनाना है। अब इसके बाद में जो है ना, ये हमारे पब्लिक को देखकर, हमारे जानकारी को देखकर, हमारे गरीबों की मुसीबत को देखकर ये हमारे उर्दू स्कूल डाला ने गवर्नमेंट। इसके बाद में प्रेमा स्कूल रेडी हुआ। ये स्कूल रेडी होने से पहले हमारे फकीर लेवट के अंदर खबरस्तान नहीं था। जब कौन तो भी आदमी अल्लाह का लाल इंतकाल होगा तो बेल्लली क्रॉस बेल्लली को जाते रहे, उधर जाके मौत मट्टी करके आते रहे। आने के बाद 28 साल पार होने के बाद हमको नोटिस नहीं दिए, गरीबों को ऐलान नहीं करे, कुछ भी मालूम ही नहीं। हमने रात के 4 बजे आकर अभी घरों के आदमी घरा में सो को रहने से गैस सिलेंडर उनके हाथों से लाकर बाहर रखे एकदम बुलडोजर का लाइन चुका दिए। अब ये घरों के अंदर डमारिसन में जो है ना, आधार कार्ड चले गए, वोट लिस्ट काटना चले गए डमारिसन में। क्या थोड़े लोग कूपन चलेगा, थोड़े बहुत 10-15 घर के मीटर में चले गए। अब वजह क्या है कर को बोला तो हमला अव्वल से आखिर तक हमला साथ करने वाला कोई भी नहीं। अल्लाह का मददगार फकीर लेवट के गरीबों से गरीबा है। इनको कुछ भी मदद करना, क्या खिलाई फिलाई के लिए कोई चावल दिलाया, कोई दाल दिलाया, कोई मिर्ची चटनी दिलाया। इधर यहाँ पूरा भी लाइन के पूरे फकीर लेवट के जितने वो चूल्हे लगकर पका के खा रहे। हम ना नहाने धोने के लिए पीने को पानी नहीं है, नहाने को पानी नहीं, कपड़े बदलाने को कपड़े नहीं, पैर में चप्पल नहीं, सिर को तेल नहीं। ऐसा लाचार लोगों के वास्ते हमने ये काम कर दिए। भाईरा गौड़ा क्या बोला, मैं साथ करता हूँ, तुम्हें घरा बना लो, रोड़ा करता हूँ, हक पत्रे देता हूँ, सब मददगार मैं करता हूँ करके बोलने से 20-8 साल से इधर जिंदगी कर रहे। मेरा नाम खादर बादशाह है। ಇದಿಷ್ಟು ಖಾದರ್ ಬಾಷಾ ಅವರು ಹೇಳ್ತಕ್ಕಂಥ ಮಾತು. ಇಲ್ಲೇ ಆಹಾರ ತಯಾರಾಗುತ್ತೆ, ಇಲ್ಲೇ ಎಲ್ಲವನ್ನೂ ಕೂಡ ಮಾಡಿಕೊಂಡು ಅವರು ಊಟವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಕೂಡ ಸಾಕಷ್ಟು ಜನ ವಾಸವಾಗಿದ್ದಾರೆ ನೋಡ್ಬೋದು.
ತಮ್ಮ ಬದುಕನ್ನು ಹೇಗೆ ಯಾವ ರೀತಿ ಕಳ್ಕೊಂಡಿದ್ದಾರೆ ಅನ್ನೋದನ್ನು, ಇದೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ನೋಡ್ಬೋದು ನೀವೀಗ. ಇಲ್ಲಿ ಒಂದಿಷ್ಟು ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಒಂದಿಷ್ಟು ಡ್ರಮ್ಗಳನ್ನು ಬಳಸಿ 100 ಲೀಟ್ರ್ ನೀರನ್ನು ತಂದು ಇಲ್ಲೇ ಅಡುಗೆಗೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಭಾಗದಲ್ಲಿ ದೃಶ್ಯಾವಳಿಗಳಲ್ಲಿ ನೋಡೋದಾದರೆ ಆ ಜೋಪಡಿಗಳ ಮೇಲೇ ತಾರ್ಪಲ್ಗಳನ್ನು ಹಾಕ್ಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಇಲ್ಲೇ ಊಟಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಎಲ್ಲವನ್ನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೌದೆ ಒಲೆಯ ಮುಖಾಂತರ ಅಡುಗೆಯನ್ನು ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಕೆಲವು ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ರು, GBA ಅಧಿಕಾರಿಗಳು, ಹಾಗೆಯೇ ಮಾನವ ಹಕ್ಕು ಆಯೋಗದ ಕೆಲವು ಅಧಿಕಾರಿಗಳು ಭೇಟಿ ನೀಡಿ ಹೇಳ್ತಾ ಇದ್ರು. ಎಲ್ಲ ಒಂದು ಕಡೆ GBA ಅಧಿಕಾರಿಗಳು ಹಾಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ತಮ್ಮ ಅಂದರೆ ಒಡೆಯುವಂಥ ಸಂದರ್ಭದಲ್ಲಿ ನಿಯಮಗಳನ್ನು ಅನುಸರಿಸಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಸಾಕಷ್ಟು ಜನ ಬಂದು ಅವರಿಗೆ ಹೆಲ್ಪನ್ನು ಕೂಡ ಮಾಡೋದಕ್ಕೆ ತಯಾರಾಗಿದ್ದಾರೆ. ಒಂದಿಷ್ಟು ಜನ ಬಂದು ಅವರಿಗೆ ಬಟ್ಟೆ ಬರೆಗಳನ್ನು ಅಥವಾ ಊಟದ ವ್ಯವಸ್ಥೆಯನ್ನು ಇದೆಲ್ಲವೂ ಕೂಡ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಬಂದು ಆ ವ್ಯವಸ್ಥೆಯನ್ನು ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಹೇಳ್ತಾ ಇದ್ರು GBA ಅಧಿಕಾರಿಗಳು ನಿಯಮವನ್ನು ಪಾಲಿಸಿಲ್ಲ ಅನ್ನೋದು. ಒಂದಿಷ್ಟು ಜನ ಕೂಡ ಇಲ್ಲಿ ಭೇಟಿ ನೀಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಇಡೀ ಲೇಔಟನ್ನು ಹೊಡೆದಾಕಿದ್ದಾರೆ, ನೀವು ಏನಕ್ಕೆ ಬಂದಿದ್ದೀರಿ ಇಲ್ಲಿಗೆ, ಏನು ಹೇಳ್ತಾರೆ ಇಲ್ಲಿ ಜನ? ಸರ್, ನಾವು ಇಲ್ಲಿ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಕಾರ್ಯಕರ್ತರೆಲ್ಲ ನಾವು ಬಂದಿದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಜನ ಅವತ್ತು ಏಕಾಏಕಿ 6 ಗಂಟೆಗೆ ಬಂದು ಇಲ್ಲೆಲ್ಲ ಯಾವುದೇ ಮುನ್ಸೂಚನೆ ಕೊಡದೇ ಅವ್ರನ್ನ ನಮ್ಮ ಒಪ್ಲಿಸುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ನಮ್ಗೆ ಬೇಕಾದಂಥ ಮಕ್ಕಳಿಗೆ ಅವ್ರಿಗೆ ಬೇಕಾದಂಥ ವಸ್ತುಗಳು ತಗೊಳ್ಳಿಕ್ಕೂ ಸಹ ಅವಕಾಶಗಳನ್ನು ಕೊಡದೇ ಏಕಾಏಕಿ ಒಂದು ಬುಡಿಜಾರ್ ಸಂಸ್ಕೃತಿ ರೀತಿಯಲ್ಲಿ ಇವ್ರನ್ನ ನಮ್ಮನ್ನು ಏನಾರು ತಡಿಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ನವರು ದೌರ್ಜನ್ಯಗಳನ್ನು ಮಾಡಿ ಎಳೆದು ಬೀಸಾಕಿ ಸೈಡ್ಗೆ ಹೋಗಿ ಅಂತೇಳಿ ಸುಮಾರು 20ರಿಂದ 25 JCPಗಳು ಬಂದು ಮತ್ತು ಸುಮಾರು 400ಕ್ಕೂ ಹೆಚ್ಚು ಪೊಲೀಸ್ನವ್ರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ನಮ್ಮ ಸುಮಾರು 25-30 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ನಮ್ಮ ಮನೆಗಳನ್ನು, ನಮ್ಮ ವಸ್ತುಗಳನ್ನು ಏಕಾಏಕಿ ಇಲ್ಲಿನ ತೆರವುಗೊಳಿಸುವಂಥ ಕೆಲಸ ಮಾಡಿದ್ದಾರೆ ಎನ್ನುವಂಥದ್ದನ್ನು ಅವರು ಅಳುವುಗಳನ್ನು ತೋಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಇಲ್ಲಿ ಆಗಿರ್ತಕ್ಕಂಥದ್ದು ಸುಮಾರು ಜನ ಮಕ್ಕಳಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಸಣ್ಣ ಸಣ್ಣ ಮಕ್ಕಳುಗಳಿದ್ದಾವೆ. ಬೆಳಿಗ್ಗೆ ರಾತ್ರಿ ಆಯಿತು ಅಂದರೆ ಚಳಿ ಹೆಚ್ಚಾಗ್ತಾ ಇದೆ, ಮತ್ತು ಮಧ್ಯಾಹ್ನ ಆಯಿತು ಅಂತಂದರೆ ಬಿಸಿಲಿದೆ, ಮತ್ತು ಮಕ್ಕಳಿಗೆ ಸಾಕಷ್ಟು ಮಕ್ಕಳಿಗೆ ಇಲ್ಲಿ ಜ್ವರ ಚಳಿ ಹೆಚ್ಚು ಬರ್ತಾ ಇದೆ. ಆದರೆ ಸರ್ಕಾರ ಇದ್ರ ಸಂಬಂಧಪಟ್ಟಂಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿರ್ತಕ್ಕಂಥ ನಾವೆಲ್ಲ ಒಂದು ರೌಂಡ್ ಮಾತಾಡ್ಕೊ ಬಂದಂಥ ಸಂದರ್ಭದಲ್ಲಿ ಮಹಿಳಾ ಸಂಘಟನೆ ಮತ್ತು ವಿದ್ಯಾರ್ಥಿ ಸಂಘಟನೆಗೆ ಹೋಗಿದ್ದು ಬಂದಮೇಲೆ ಅವರೆಲ್ಲ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಸರ್, ಇಲ್ಲಿ ತಕ್ಷಣದಲ್ಲೇ ನಿರಾಶ್ರಿತರಿಗೆ ಇಲ್ಲಿರ್ತಕ್ಕಂಥ ದೊಡ್ಡದೊಂದು ಟೆಂಟ್ ಆದರೂ ಹಾಕಿ ಇರಲಿಕ್ಕೆ ಒಳ್ಳೆ ಬಾಡಿಗೆ ಮನೆಗಳಾದರೂ ತೆಗೆದು ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಇಲ್ಲ ಅಂತಂದರೆ ಮಕ್ಕಳು ಇವತ್ತು ಒಂದು ಅಂಗನವಾಡಿ ಕೇಂದ್ರಗಳು ಇಲ್ಲ, ಇಲ್ಲಿ ಮಕ್ಕಳಿಗೆ ಸ್ನಾನ ಇಲ್ಲ, ಒಳ್ಳೆ ಊಟ ಇಲ್ಲ, ಮತ್ತು ಇರ್ಲಿಕ್ಕೆ ಜಾಗ ಇಲ್ಲ. ಇವತ್ತು ಗರ್ಭಿಣಿ ಹೆಣ್ಮಕ್ಳಿದ್ದಾರೆ, ಬಾಣಂತಿ ಇದ್ದಾರೆ, ಮತ್ತು ಶೌಚಾಲಯ ಸಮಸ್ಯೆಗಳಿದೆ, ಮತ್ತು ಮುಟ್ಟಾದಂಥ ಹೆಣ್ಣು ಮಕ್ಕಳು ಇವತ್ತು ಸ್ನಾನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇದೆ. ಇದು ರಾಜ್ಯ ಸರ್ಕಾರ ಏಕಾಏಕಿ ಬಂದು ಇಲ್ಲಿ ಸುಮಾರು 25-30 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಜನರನ್ನು ಇವತ್ತು ಬೀದಿಗೆ ತಳ್ಳಿರ್ತಕ್ಕಂಥದ್ದನ್ನ ಜನವಾದಿ ಮಹಿಳಾ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ ತೀವ್ರವಾಗಿ ಖಂಡಿಸ್ತೀವಿ. ರಾಜ್ಯ ಸರ್ಕಾರ ತಕ್ಷಣದಲ್ಲೇ ಮಧ್ಯಪ್ರವೇಶ ಮಾಡಿ ತಕ್ಷಣದಲ್ಲೇ ಇರ್ತಕ್ಕಂಥ ಜನರಿಗೆ ಈಗ ಇರುವಂಥ ಜಾಗದಲ್ಲೇ ಮನೆ ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು, ಮತ್ತು ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ರೈತರ ಹೋರಾಟದ ಮಾದರಿಯ ರೀತಿಯಲ್ಲಿ ಇವತ್ತು ಈ ಜನರ ಪರವಾಗಿ ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರು, ರೈತರು, ಕೂಲಿಕಾರರು, ಯುವ ಜನರು, ವಿದ್ಯಾರ್ಥಿಗಳು ಎಲ್ಲರೂ ಸಹ ಬಂದು ಇಲ್ಲಿ ನಿಲ್ಲಬೇಕಾಗುತ್ತೆ. ಹೋರಾಟವನ್ನು ಇನ್ನಷ್ಟು ಹೆಚ್ಚು ಮಾಡಬೇಕಾಗುತ್ತೆ. ಇಲ್ಲ ನ್ಯಾಯ ಕೊಡಿಸ್ಲಿ ತನಕ ನಮ್ಮ ಹೋರಾಟವನ್ನು ಮುಂದಕ್ಕೆ ತಗೊಂಡೋಗ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈ ರಾಜ್ಯ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ. ಯಾಕೆ ಅಂತೇಳಿ ರಾಜ್ಯ ಸರ್ಕಾರ ಮಾತಾಡ್ತಾರೆ ನಮ್ಮ ಅಲ್ಪಸಂಖ್ಯಾತರ ಪರ, ಬಡವ್ರ ಪರ, ಕೂಲಿಕಾರರ ಪರ, ಮತ್ತು ನೊಂದ ಜನರ ಪರ ಅನ್ನುವಂಥ ಬರೀ ಬಾಯಿನಲ್ಲಿ ಮಾತಾಡಿದ್ರೆ ಆಗಲ್ಲ, ಅದನ್ನು ಸಾಬೀತು ಮಾಡಿ ತೋರಿಸ್ಬೇಕು. ಇವತ್ತು ಉತ್ತರ ಪ್ರದೇಶದ ರೀತಿಯಲ್ಲಿ ಇವತ್ತು ಏಕಾಏಕಿ ಬಂದು ಹಿಂಗೆ ಹೊಡೆದಾಕಿರ್ತಕ್ಕಂಥದ್ದು ಬುಡಿಜಾರ್ ಸಂಸ್ಕೃತಿ ಏನಿದೆ ಇದನ್ನ ನಿಲ್ಲಿಸಬೇಕು. ತಕ್ಷಣದಲ್ಲಿ ನಿರಾಶ್ರಿತರಿಗೆ ಏನು ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದು ಈ ಮೂಲಕ ಒತ್ತಾಯ ಮಾಡ್ತೀವಿ. ನೀವು ನೋಡಿದಂಗೆ ಈ ಜನ ಎಲ್ಲ ಈ ವ್ಯಾಪ್ತಿಯಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ನೀವು? ಸರ್, ಈಗ ಇಲ್ಲಿ ಜನ ಇಲ್ಲಿ ನೋಡಿದ್ರೆ ಸುಮಾರು 25-30 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ ಸರ್. ಯಾಕೆ ಅಂತ ಹೇಳಿದ್ರೆ ಸುಮಾರು ಏಕಾಏಕಿ 5-6 ವರ್ಷದ 10 ವರ್ಷ 15 ವರ್ಷನ ಆಗಿದ್ರೆ ಇವ್ರು ರೇಷನ್ ಕಾರ್ಡ್ ಕೊಡ್ತಿರಲಿಲ್ಲ, ವೋಟರ್ ID ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ಮತ್ತು ಇವ್ರು ಶೌಚಾಲಯ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಕಟ್ತಾ ಇದ್ದಾರೆ. ಇದೆಲ್ಲನೂ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕನಿಷ್ಠ ಒಂದು 25-30 ವರ್ಷಗಳಿಂದ ವಾಸವಾಗಿದ್ದರೆ ಮಾತ್ರನೇ ಇದೆಲ್ಲ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಮನೆ ಕಟ್ಕೊಂಡಿರೋರಿಗೆ ಅವ್ರು ಲೈಟ್ ಬಿಲ್ ಕಟ್ತಾ ಇದ್ದಾರೆ, ಮತ್ತು ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಮತ್ತು ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಇಲ್ಲಿರ್ತಕ್ಕಂಥ ಅಡ್ರೆಸ್ ಕೊಟ್ಟಿದ್ದಾರೆ. ಎಲ್ಲನೂ ಕೊಟ್ಟಾದ್ಮೇಲೆ ಸರ್ ಈಗ ಏಕಾಏಕಿ ಬಂದು ಇದನ್ನ ದಬ್ಬಾಳಿಕೆ ಮಾಡಿ ಇವ್ರನ್ನ ಮನೆಯಿಂದ ಹೊರಗಡೆ ಓಡಿಸಿದ್ದಾರೆ ಅಂತಂದ್ರೆ ಇದು ಎಷ್ಟು ಸರಿ ಇದು? ಮತ್ತೆ ಸರ್ಕಾರ ಹೇಳ್ತದೆ ಇವ್ರು ವೋಟರ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ಇವರು ಸುಮಾರು 3000ಕ್ಕೂ ಹೆಚ್ಚು ವೋಟರ್ಸ್ ಇದ್ದಾರೆ ಇಲ್ಲಿ.
ಇವ್ರು ಎಲೆಕ್ಷನ್ ಬಂದಾಗ ವಿರೋಧ ಪಕ್ಷದವರು ಮತ್ತೆ ಆಡಳಿತ ಪಕ್ಷದವ್ರಿಗೆ ಇಬ್ಬರಿಗೂ ಇಲ್ಲಿ ಇರ್ತಕ್ಕಂಥವ್ರಿಗೆ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಇವ್ರಿಗೆ ಓಟ್ ಬೇಕಾದಂತ ಇವ್ರನ್ನ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ಆಗಿ ಈ ರಾಜಕಾರಣಿಗಳು ನೋಡ್ಕೊಳ್ತಾರೆ. ಹೌದು, ಈಗ 3,000 ಓಟು ಅಂದ್ರೆ ಅಷ್ಟು ಸುಲಭ ಅಲ್ಲ ಸರ್. ಕೊಟ್ಟಿದ್ದಾರೆ, ಪತ್ರಗಳಿದೆ, ಎಲ್ಲಾನು ಕೊಟ್ಟಿದ್ದಾರೆ. ಆದ್ರೆ ಅದ್ ಜೊತೆಗೆ ಏನಪ್ಪಾ ಅಂದ್ರೆ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಇಲ್ಲಿ 3,000 ಓಟ್ ಇದೆ, ನಿರ್ಣಾಯಕವಾದಂತ ಪಾತ್ರವನ್ನ ಇಲ್ಲಿ ಇರ್ತಕ್ಕಂತ ಮತದಾರರು ನಿರ್ವಹಿಸ್ತಾರೆ ಎನ್ನುವಂಥದ್ದು ಗೊತ್ತಿದ್ದನು ಇವ್ರು ಈಗ ಬಂದವರೆಲ್ಲರೂ ಈಗ ಸಾಕಷ್ಟು ಜನ ಇವ್ರ ಮೇಲೆ ಆಶ್ವಾಸನೆಗಳು ಬಂದವರೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಇರ್ಲಿಕ್ಕೆ ಮನೆ ಮಾತ್ರ ಅವ್ರು ಕೊಡ್ಲಿಲ್ಲ. ಇಲ್ಲಿರ್ತಕ್ಕಂಥ ಜನಕ್ಕೆ ಇನ್ನೂ ಆತಂಕ ಇದೆ. ಸಣ್ಣ ಮಕ್ಳಿದ್ದಾರೆ, ನಮ್ ಕೂಲಿ ಕೆಲಸ ಮಾಡೋರು, ಭಿಕ್ಷೆ ಬೇಡೋರು, ಮತ್ತೆ ಇವತ್ತು ದುಡ್ದು ವ್ಯವಸ್ಥೆ ನೋಡಿದ್ರೆ ತಕ್ಷಣಕ್ಕೆ ಆರೋಗ್ಯ ಕ್ಯಾಂಪ್ ಹಾಕಬೇಕಾದ ಅನಿವಾರ್ಯತೆ ಇದೆ. ಆರೋಗ್ಯ ಕ್ಯಾಂಪ್ ಹಾಕ್ಬೇಕು. ಮತ್ತೆ ನಿರಾಶ್ರಿತರಿಗೆ ತಕ್ಷಣದಲ್ಲೇ ಊಟ ತಿಂಡಿ ಆರೋಗ್ಯ ಇರ್ಬೋದು, ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ, ಮಕ್ಕಳಿಗೆ ಸುರಕ್ಷತೆಗೆ ಏನ್ ಬೇಕು ಅದೆಲ್ಲ ರೀತಿಯಾದಂತ ಸೌಲಭ್ಯಗಳನ್ನ ತಕ್ಷಣದ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಜನವಾದಿ ಮಹಿಳಾ ಸಂಘಟನೆ ಒತ್ತಾಯ ಮಾಡ್ತಾ ಇದೀವಿ. ನಿಮ್ಮ ಹೆಸರು ಮೇಡಮ್? ದೇವಿ ಅಂತ, ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸರ್, ಎಲ್ಲ ನೀವು ಕಾರ್ಮಿಕರಿಗೆ ಕೂಡಲೇ ನಿವೇಶನ ಕೊಡಲೇಬೇಕು. ಇದು ಜನವಾದಿ ಮಹಿಳಾ ಸಂಘಟನೆಯವರು ಇಲ್ಲಿಗೆ ಬಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ತಕ್ಷಣಕ್ಕೆ ಬೇಕಾದ ಅಗತ್ಯ ಕ್ರಮಗಳನ್ನ ಮಾಡಬೇಕು, ಆರೋಗ್ಯ ಕ್ಯಾಂಪ್ಗಳನ್ನ ಹಾಕಬೇಕು, ಶೌಚಾಲಯಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು, ನಿರಾಶ್ರಿತರ ಕ್ಯಾಂಪ್ಗಳನ್ನ ತೆರೆದು ಅಲ್ಲಿ ಅವರಿಗೆ ಊಟ ವಸತಿ ಇನ್ನಿತರೆ ಸೌಲಭ್ಯಗಳನ್ನು ಕಲಿಸಬೇಕು, ಮತ್ತು ಇದೇ ಜಾಗದಲ್ಲಿ ಅವರಿಗೆ ವಾಸ ಮಾಡೋದಕ್ಕೆ ಅನುಮತಿಯನ್ನ ಮಾಡಿ ಕೊಡಬೇಕು ಅನ್ನೋದು ಇಲ್ಲಿನ ಸಂಘಟನೆಗಳು ಹಾಗೆ ಜನರ ಇಬ್ರು ಕೂಡ ಆಶಯ.